ಒಂದು ನಿಮಿಷ ದೇವರಾಜ್ ಅವರೇ, ರಾಜಕಾರಣ ಪಕ್ಕಕ್ಕಿಟ್ಟು ಇದು ಒಂದನ್ನು ಸರ್ಕಾರದ ಕ್ರಮ ಬೆಂಬಲಿಸಿ ಸರ್. ಉಳಿಯೋ ದುಡ್ಡಿನಲ್ಲಿ ಒಂದಷ್ಟು ಅಭಿವೃದ್ಧಿ ಅಲ್ಲ, ಖಂಡಿತ ಸರ್. ಈಗ ಬಹುಶಃ ನಂಗೆ ತಿಳಿದ ಮಟ್ಟಿಗೆ ಈ ಒಂದು ಅವಧಿಯಲ್ಲಿ 3 ವರ್ಷದ ಅವಧಿಯಲ್ಲಿ 2 ವಿಷಯದ ಬಗ್ಗೆ ಅತಿ ಹೆಚ್ಚು ಚರ್ಚೆ ಆಗಿದೆ ಸರ್. ಒಂದು, ಮುಖ್ಯಮಂತ್ರಿಗಳ ಬದಲಾವಣೆ, ಯಾರಾಗ್ತಾರೆ ಯಾರಾಗಲ್ಲ, DCMಗಳು ಯಾರಾಗಬೇಕು, ಅಧ್ಯಕ್ಷರು ಬದಲಾವಣೆ. ಇದು 1075 ದಿವಸಗಳಲ್ಲಿ ಬಹುಶಃ 700 ದಿವಸಗಳು ಇದೇ ಚರ್ಚೆ ಮಾಡಿದ್ವಿ. ಇನ್ನು ಉಳಿಕೆ ದಿವಸದಲ್ಲಿ ಗ್ಯಾರಂಟಿನೇ ಹೆಚ್ಚಿಗೆ ಚರ್ಚೆ ಮಾಡಿರೋದು, ಅತಿ ಹೆಚ್ಚಿಗೆ ಚರ್ಚೆ ಆಗಿರುತ್ತೆ ಸರ್. ಈ ಎಲ್ಲ ಸಂದರ್ಭದಲ್ಲಿ ನಾವು ಹೇಳಿದ್ವಿ, ಯಾವುದೇ ಕಾರಣಕ್ಕೂ ನಾವು NDA ಒಕ್ಕೂಟ ಗ್ಯಾರಂಟಿಗಳಿಗೆ ವಿರೋಧಿಗಳಲ್ಲ, ಸ್ಪಷ್ಟಪಡಿಸ್ಬಿಟ್ಟಿದ್ದೀವಿ. ಹರಹರಿಗೆ ಮಾತ್ರ ಕೊಡಿ ಅಂತಕ್ಕಂಥದ್ದು ಮೊದಲಿಂದನೂ ಕೇಳಿದ್ದೀವಿ ಸರ್. ಪ್ರಾರಂಭ ಮಾಡಿದಾಗ ನೀವು 12 ಕೊಡ್ತಿದ್ದಾರೆ ಸ್ವಾಮಿ, ಇದೇ ಮಾತನ್ನು ನಾನು ಇಲ್ಲಿ ಹೇಳಿದ್ದೀನಿ. ನಾನು ಒಬ್ಬ ಕ್ಲಾಸ್ 1 ಆಫೀಸರ್ ಆಗಿ ನನಗೆ ನನ್ನ ಹೆಂಡತಿಗೆ ನೀವು ಬಸ್ಸಲ್ಲಿ ಫ್ರೀ ಕೊಟ್ಟರೆ ಗತಿ ಹೆಂಗೆ, ಎಲೆಕ್ಟ್ರಿಸಿಟಿ ಫ್ರೀ ಕೊಟ್ಟರೆ ಗತಿ ಹೆಂಗೆ, ನಾನೇನೋ ಬೇಡ ಅಂತ ಹೇಳ್ತೀನಿ. ಆ ಮನಸ್ಥಿತಿ ಇರೋರು 2 ಜನ ಸಿಗ್ತಾರೆ. ದಯವಿಟ್ಟು ನೀವು ಮಾಡ್ತಿರ್ತಕ್ಕಂಥದ್ದು ಅರಬೆಂದ ಗ್ಯಾರಂಟಿಗಳು, ನಿಮ್ಮದು ಅವೈಜ್ಞಾನಿಕವಾದ ಗ್ಯಾರಂಟಿಗಳು. ಒಬ್ಬ ವ್ಯಕ್ತಿಗೆ ಇವತ್ತಿನ ದಿವಸ ಸರ್ ಒಬ್ಬ ಮನೆಯಲ್ಲಿ 5 ಜನ ಇದ್ದಾರೆ ಅಂತಂದರೆ 10 kg ಅಕ್ಕಿ ಕೊಟ್ಟರೆ ಎಷ್ಟಾಯ್ತು ಸರ್? ಅಲ್ಲಿಗೆ 50 kg ಆಯಿತು. 50 kg ಅಕ್ಕಿ ತಿಂತಾರ ಸರ್ ಅಲ್ಲಿ? ಅದು ಕಾಳು ಸಂತೆಯಲ್ಲಿ ಮಾರಾಟ ಆಗ್ತಿದೆ. ಇದು ಉದಾಹರಣೆ ಸಮೇತ ನಿಮ್ಮಲ್ಲಿ ಹೇಳಿದ್ವಿ. ನಾವೆಲ್ಲ ಹೇಳಿದಾಗ ನಮ್ಮನ್ನ ಬಡವರ ವಿರೋಧಿಗಳು ಅಂತ ನೀವು ಬ್ರಾಂಡ್ ಮಾಡಿದ್ರಿ. ಅಲ್ಲ ಸರ್, ನೀವು ಹೇಳಿದ್ರೆ ನಿಮ್ಗೇನು ಆಶ್ಚರ್ಯ ಆಗುತ್ತೋ ಇಲ್ಲ ಗೊತ್ತಿಲ್ಲ. ನಾನು ಮೊನ್ನೆ ಊರಿಗೆ ಹೋಗಿದ್ದೀನಿ ರೀ, ನಮ್ಮ ಊರಲ್ಲಿ ಆಟೋದಲ್ಲಿ ಮೈಕ್ ಹಚ್ಕೊಂಡು ಕೂತ್ಕೊಂಡು ಬರ್ತಾರೆ, ರೇಷನ್ ಅಕ್ಕಿ ಕೊಡೋದಿದೆಯಾ ಅಂತ ಕೂತ್ಕೊಂಡು ಬರ್ತಾರೆ ಸರ್. ನಿನ್ನೆ ಲೋಕಾಯುಕ್ತದಲ್ಲಿ ಯಶವಂತಪುರದಲ್ಲಿ ಗೋಡೌನ್ಗಳನ್ನ ರೈಡ್ ಮಾಡಿದ್ದಾರೆ ಸರ್. ಮಾಡಿದಂಥ ಸಂದರ್ಭದಲ್ಲಿ ಲೋಕಾಯುಕ್ತಕ್ಕೆ ಗೋಚರ ಆಗಿರೋ ಸತ್ಯ ಕೇಳ್ಬಿಟ್ರೆ ನಡ್ಗೋಗ್ಬಿಡ್ತೀರಿ ಸರ್. ಅಲ್ಲಿ ರೇಷನ್ ಅಂಗಡಿಗಳಿಗೆ ಅಕ್ಕಿ ಹೋಗೋದಿಲ್ಲ, ಲೋಡ್ಗಟ್ಟಲೆ ಇಲ್ಲಿ ಮಾರ್ಬಿಡ್ತಾರೆ. 2 ರೂಪಾಯಿನೇನೋ ಕೆಜಿ ತಗೋತಾರಂತೆ. ಆ ರೀತಿ ಅಲ್ಲಿ ವರ್ಗಾವಣೆ ಮಾಡ್ತಾರೆ. ಅದನ್ನು 2 ಸಲ ಪಾಲಿಶ್ ಮಾಡಿ ಸಿಂಗಾಪುರ್ಗೆ ಮತ್ತೆ ದುಬೈ ಕಳಿಸ್ತಾರಂತೆ. ನಮ್ಮ ಹಕ್ಕಿಗಳು ಸರ್. ಸರ್ ನಾನು ಯಾಕೆ ಈ ವಿಷಯ ಹೇಳ್ತೀನಿ ಅಂದರೆ, ನಾವು ಮೊದಲೇ ಹೇಳಿದ್ವಿ, ನೀವು ಹೇಳ್ತಿರ್ತಕ್ಕಂಥದ್ದು ಚುನಾವಣೆ ಪೂರ್ವದಲ್ಲೇ ಹೇಳಿದ್ವಿ, ಅವೈಜ್ಞಾನಿಕವಾದ ಗ್ಯಾರಂಟಿ ಇದು, ಅರಬೆಂದ ಗ್ಯಾರಂಟಿಗಳಿದು. ದಯವಿಟ್ಟು ಸುಳ್ಳು ಹೇಳ್ಬಿಡಿ ಜನಗಳ ಮುಂದೆ. ಅಧಿಕಾರಕ್ಕೆ ಬರಬೇಕು ಅನ್ನೋ ಒಂದೇ ಒಂದು ಧಾವಂತಕ್ಕೋಸ್ಕರ ನೀವು ಜನಗಳನ್ನ ಇಷ್ಟೊಂದು ಮೋಸ ಮಾಡಿ ಸುಳ್ಳು ಹೇಳಿ ದಾರಿ ತಪ್ಪಿಸ್ಬಿಟ್ಟು ಇವತ್ತು ನೀವು ಪರಿಷ್ಕರಣೆ ಮಾಡ್ತೀವಿ ಅಂತ ಹೋದಾಗ ಈ ವಿರೋಧ ಪಕ್ಷಗಳು ಸಹಕಾರ ಕೊಡಬೇಕು ಅಂತಂದರೆ ನಿಮ್ಮ ಈ ಎಡಬಿಡಂಗಿ ನಾಟಕಕ್ಕೆ ನಾವು ಇವತ್ತಿನ ದಿವಸ ಕೈ ಜೋಡಿಸ್ಬೇಕಾ? ಒಂದು ಸರ್ ಇನ್ನೊಂದು, ಇದು ಮಾಧ್ಯಮಕ್ಕೆ ಕೈ ಜೋಡಿಸ್ಬೇಕಾ ಅಂತಲ್ಲ ಸರ್. ಇಲ್ಲದೆ ಇದ್ರೆ ಏನಾಗುತ್ತೋ ಆಗ್ಲಿ ತಮಾಷೆ ನೋಡ್ತೀವಿ ಅಂತ ವಿರೋಧ ಪಕ್ಷ ನಾವು ನಿಮ್ಮ ಮಾತಿನ ಪರವಾಗಿದ್ದೀವಿ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಗ್ಯಾರಂಟಿಯನ್ನು ಘೋಷಣೆ ಮಾಡಿ ಅಧಿಕಾರಕ್ಕೆ ಬಂದರು. ಸನ್ಮಾನ್ಯ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಗಳಾದರು. ಅವತ್ತೊಂದು ದಿವಸ ನಿಮ್ಮ ಒಂದು ವಾಹಿನಿಯ ಒಬ್ಬರು ಅಲ್ಲಿ ಕೇಳ್ತಾರಲ್ಲಿ ನೇರವಾಗಿ ಕೇಳ್ತಾರೆ ಸರ್, ಗ್ಯಾರಂಟಿಗಳು ಇವತ್ತಿನ ದಿವಸ ಅವತ್ತು 56-60 ಸಾವಿರ ಕೋಟಿ ಅಂತ ಅಂದಾಜಿತ್ತು, ಇವತ್ತು 50 ಸಾವಿರ ಕೋಟಿ ಬಂದಿದೆ, ಅದ್ರ ಬಗ್ಗೆ ಪ್ರಶ್ನೆ ಇಲ್ಲ. ಈಗ ಇಷ್ಟೊಂದು ಹಣವನ್ನು ಹೇಗೆ ಒದಗಿಸ್ತೀರಿ ಅಂತಕ್ಕಂಥ ಪ್ರಶ್ನೆಯನ್ನು ಕೇಳ್ತಾರೆ. ಇದೇ ಪ್ರಶ್ನೆ ಫ್ಲೋರ್ ಆಫ್ ದಿ ಹೌಸ್ ಅಲ್ಲೂ ಚರ್ಚೆ ಆಗುತ್ತೆ. ಆದಾಗ 3 ಅಂಶಗಳನ್ನು ಹೇಳ್ತಾರೆ. 3 ಬಾಬ್ತಲ್ಲಿ ನಾನು ದುಡ್ಡನ್ನು ಉಳಿಸ್ತೀನಿ. ಈ ರಾಜ್ಯಕ್ಕೆ ಕೊಟ್ಟಂಥ ಮುಖ್ಯಮಂತ್ರಿಗಳು ಹೇಳಿಕೆ ಏನಪ್ಪ ಅಂದರೆ 3 ಬಾಬ್ತಲ್ಲಿ ದುಡ್ಡನ್ನು ಉಳಿಸಿ ನಾವು ಗ್ಯಾರಂಟಿಗಳು ಕೊಡ್ತೀವಿ ಅಂತ. ಯಾವ್ಯಾವ ಬಾಬ್ತು? ಮೊದಲು ಭ್ರಷ್ಟಾಚಾರ ಕಡಿಮೆ ಮಾಡ್ತೀವಿ, ಅದರಲ್ಲಿ ಹಣವನ್ನು ಉಳಿಸ್ತೀವಿ. ಅದರಲ್ಲಿ ಹೇಗೆ ಉಳಿಸ್ಬೋದು ಅಂದರೆ ಸರ್, ಇವತ್ತು ಈಗ ಕಸದಕ್ಕೆ ಇವತ್ತು 39,487 ಕೋಟಿ ಇವತ್ತು ಟೆಂಡರ್ ಕರೆದಿದ್ರಿ. ಅದರಲ್ಲಿ ಫ್ರೀ ಕ್ರೇಟ್ ಅಂತ ಗೊತ್ತಿದೆ ಸರ್. ಒಂದೇ ಒಂದು ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ. ಫ್ರೀ ಕ್ರೇಟ್ ಏನು ಅಂತಂದರೆ 5%ಗಿಂತ ಎಬೋವ್ ಆಗಿಬಿಟ್ರೆ ಅದನ್ನು ಫ್ರೀ ಕ್ರೇಟ್ ಅಂತ ಕರಿತೀವಿ. ಇಲ್ಲಿ 17% ಕೊಟ್ಟಿದ್ದಾರೆ. ಇದು ಭ್ರಷ್ಟಾಚಾರ. ಇದನ್ನು ಕಡಿಮೆ ಮಾಡಿದ್ರೆ ಆ ದುಡ್ಡು ಅಲ್ಲೇ ಉಳಿಯುತ್ತೆ. ಸರ್ಕಾರದಿಂದ ನೇರವಾಗಿ 39,487 ಕೋಟಿ ಹೋಗ್ತಿದೆ. ಅದನ್ನು ನಾನು ಕಡಿಮೆ ಮಾಡ್ತೀನಿ ಅಂತ ಮುಖ್ಯಮಂತ್ರಿ ಹೇಳಿದ್ದು. ಈ ಥರ ಎಷ್ಟು ಯೋಜನೆಗಳಲ್ಲಿ ನೀವು ಕಡಿಮೆ ಮಾಡಿದ್ರಿ? ಇದರ ಒಂದು ಉದಾಹರಣೆ ಇದೆಯಾ? ಇವತ್ತು ಒಂದಕ್ಕೊಂದು ಪೋಣಿಸ್ತಾನೆ ಇದ್ರೋ ಹೊರತು ಈ ಭ್ರಷ್ಟಾಚಾರದ ಹಗರಣಗಳನ್ನ ಎಲ್ಲರೂ ಕಡಿಮೆ ಮಾಡಿರೋವಂಥದ್ದು, ಇಂಥದ್ರಲ್ಲಿ ನಾನು ಕಡಿಮೆ ಮಾಡಿ ಇಷ್ಟು ಹಣ ಉಳಿಸಿ ಅಭಿವೃದ್ಧಿಗೆ ಹಾಕಿದ್ದೀನಿ ಅಂತಕ್ಕಂಥದ್ದರ ಒಂದು ಉದಾಹರಣೆ ಈ ರಾಜ್ಯದ ಜನತೆಗೆ 3 ವರ್ಷದಲ್ಲಿ ಕೊಟ್ಬಿಡಲಿ ನೋಡೋಣ. ಇವರು ಒಂದು ಉದಾಹರಣೆ ಕೊಡಲಿ ಸರ್. ಇವರೇ ಹೇಳಿಕೆ ಕೊಟ್ಟರು. ಇನ್ನೆರಡು ಹೇಳ್ಬಿಡ್ತೀನಿ ಸರ್, ಮುಖ್ಯಮಂತ್ರಿ 2 ಮಾತು ಹೇಳ್ಬಿಡ್ತೀನಿ. ಇನ್ನು 2ರಲ್ಲಿ ಯಾವ್ದ್ರಲ್ಲಿ ಉಳಿಸ್ತೀವಿ ಅಂತಂದರೆ ಆಡಳಿತಾತ್ಮಕ ವೆಚ್ಚಗಳನ್ನು ನಾವು ಗಣನೀಯವಾಗಿ ತಗ್ಗಿಸ್ಬಿಟ್ಟು ಉಳಿತಾಯ ಮಾಡ್ತೀವಿ ಅಂದರು. ಅಂದರೆ ಸರ್ 140 ಜನದವರೆಗೂ ನೀವು ಕ್ಯಾಬಿನೆಟ್ ದರ್ಜೆಗೆ ನೀವು ನೇಮಕ ಮಾಡಿಬಿಟ್ಟು ಇವತ್ತು ದಿವಸ ಅಲ್ಲಿ ಆಡಳಿತ ಎಕ್ಸ್ಪೆಂಡಿಚರ್ಸ್ನ ಕಡಿಮೆ ಮಾಡಿದ್ರ? ಗ್ಯಾರಂಟಿ ಸಮಿತಿ ಮಾಡಿ ಇವತ್ತು ಅಲ್ಲಿ 23 ಕೋಟಿ ತಿಂದು ಹಾಕ್ಬಿಟ್ರಲ್ಲಪ್ಪ ನೀವು, ನಿಮ್ಮ ಕಾರ್ಯಕರ್ತರು ಕೊಟ್ಬಿಟ್ರಲ್ಲಪ್ಪ, ಟ್ರೆಜರಿಯಿಂದ ನೇರವಾಗಿ ಕೊಟ್ಬಿಟ್ರಲ್ಲಪ್ಪ, ಅಲ್ಲಿ ಕಡಿಮೆ ಮಾಡಿದ್ರ? ಅಲ್ಲೂ ಫೇಲೂರು. ಒಂದೇ ₹1 ಆಡಳಿತಾತ್ಮಕ ವೆಚ್ಚವನ್ನು ಕಡಿಮೆ ಮಾಡಲಿಲ್ಲ ಹೊರತು ಪ್ರತಿ ಸಲನೂ ಹೆಚ್ಚಿಗೆ ಮಾಡ್ಕೊಂಡ್ಬಂದ್ವಿ. 2ನೇ ಮಾತು ಸುಳ್ಳಾಯಿತು ಸರ್. 3ನೇದಾಗಿ ಏನು ಹೇಳಿದ್ರು ಗೊತ್ತಾ? ರಾಜ್ಯದಲ್ಲಿ ಒಂದು ರೀತಿಯಲ್ಲಿ ಬುಲೆಟ್ ಟ್ರೈನ್ ಥರ ನಾವು ಅಭಿವೃದ್ಧಿಯನ್ನು ನಾವು ಮಾಡಿಬಿಟ್ಟು ವೇಗವನ್ನು ಆ ಮಟ್ಟದಲ್ಲಿ ನಾವು ಹೆಚ್ಚಿಸ್ಬಿಟ್ಟು ಅದರಲ್ಲಿ ಹಣವನ್ನು ಸಹ ಮಾಡ್ತೀವಿ ಅಂತೇಳಿ ಈ 3 ಬಾಬ್ತಲ್ಲಿ ಹಣವನ್ನು ಉಳಿತಾಯ ಮಾಡಿ ಗ್ಯಾರಂಟಿಗೆ ನಾವು ಕೊಡ್ತೀವಿ ಅಂತೇಳಿ ನೀವು ಸೇವಾ ಸಿಂಧು ಪೋರ್ಟಲ್ ನೀವು ಬಿಟ್ರಲ್ಲ, ನಾವು ಬಿಟ್ಟಿದ್ದ ಅದನ್ನು ನಾವು ಮಾಡಬೇಡಿ ಅಂತ ನಾವು ಹೇಳಿದ್ದವತ್ತು. ನಾವು NDA ಒಕ್ಕೂಟದವ್ರು ನಾವು ಸ್ಪಷ್ಟವಾಗಿ ಹೇಳಿದ್ವಿ, ಚುನಾವಣೆ ಪೂರ್ವದಲ್ಲೇ ಹೇಳಿದ್ವಿ, ದಯವಿಟ್ಟು ಬೇಡ ಈ ರೀತಿ ಘೋಷಣೆ ಮಾಡಬೇಡ, ಕಾಕಾ ಪಾಟೀಲ್ ನಿನ್ಗೋ ಫ್ರೀ, ಮಾದೇವಪ್ಪ ನಿನ್ಗೋ ಫ್ರೀ, ನನ್ಗೋ ಫ್ರೀ ಅಂತ ಹೇಳಿಕೆ ಬೇಡ್ರಿ ಅಂತ. ಆದ್ರೆ ನೀವು ಅಧಿಕಾರಕ್ಕೆ ಬರಬೇಕು ಅನ್ನೋ ಒಂದೇ ಕಾರಣಕ್ಕೆ ಕರ್ನಾಟಕ ಜನನ ಮೂರ್ಖನ ಮಾಡ್ಬಿಟ್ರಲ್ಲ ನೀವು. ಅದು ಎಷ್ಟು ಮಟ್ಟಿಗೆ ಸರಿ? ಅದು ಚರ್ಚೆ ಆಗ್ಬೇಕಲ್ವಾ ಇವತ್ತು ದಿವಸ? ಇವತ್ತು ಮಾತ್ರ ನಿಮಗೆ 2 ವರ್ಷ ಚುನಾವಣೆ ಇದೆ, 3 ವರ್ಷ ಅಧಿಕಾರ ಬರಬೇಕಾಗಿತ್ತು, ಎಂಜಾಯ್ ಮಾಡಬೇಕಾಗಿತ್ತು. ಈಗ 2 ವರ್ಷ ಚುನಾವಣೆ ಇದೆ, ಇವತ್ತು ಅಭಿವೃದ್ಧಿ ಬೇಕು ನಿಮಗೆ. ಕರೆಕ್ಟ್ ಆಗ್ತಾ ಇದೆಯಾ ಗೊತ್ತಿಲ್ಲ.
ಗೊತ್ತಿಲ್ಲ, ಕಾಕಾ ಸಾಹೇಬ್ ಪಾಟ್ಲೆ ಚುನಾವಣೆ ಸೋತರು, ಮಾದೇವಪ್ಪ ಪಾಪ ಮಂತ್ರಿ ಆಗ್ಲಿಕ್ಕೂ ಒದ್ದಾಡ್ತಿದ್ರು. ಅಲ್ಲ ಸರ್, ಏನಾಗಿದೆ, ನಾ ಹೇಳ್ತಾ ಇರೋದು- ನೀವು ಅಧಿಕಾರಕ್ಕೆ ಬರಬೇಕು ಅಂದ್ರೆ ಒಂದು ಮಂತ್ರ, ಬಂದಾದ್ಮೇಲೆ ಇನ್ನೊಂದು ಮಂತ್ರ, ದಂಡಗಳು ಬೇರೆ ಬೇರೆ ಉಪಯೋಗಿಸೋದ ಸರ್? ಒಂದು ಎಕ್ಸಾಂಪಲ್. ಅಲ್ಲ, ಒಂದು ನಿಮಿಷ, ನಂಗೆ ಬ್ರೇಕ್ನ ಟೈಮ್ ಆಗಿದೆ. ಟೈಮ್ ಆಗಿದೆ ದೇವರಾಜ್ ಅವರೇ. ಕಂಪ್ಯಾರಿಸನ್ ಇದೆ ಸರ್. ಒಂದು ಮಗಳಾದವಳು ಅಪ್ಪನ ಮಾತು ಮೀರಿ ಲವರ್ ಜೊತೆ ಓಡೋದ್ಲು, ಮದುವೆ ಮಾಡ್ಕೊಂಡಿದ್ದಾಳೆ. ಅಪ್ಪಂಗೊಂದು ಸಿಟ್ಟಿರುತ್ತೆ, ಸಹಜ. ನಾಳೆ ಆಕೆ ಸಂಸಾರದಲ್ಲಿ ಏನೋ ಅಧ್ವಾನ ಆದಾಗ ನನ್ನ ಮಾತು ಮೀರಿ ಮದುವೆ ಮಾಡ್ಕೊಂಡಿದ್ದೀಯಾ, ಅನುಭವಿಸು ಅಂತ ಅಪ್ಪ ಒಂದು ಮಾತಿಗೆ ಹೇಳ್ತಾರೆ. ಬಟ್ ಒಳಗೊಂದು ತಂದೆ ಹೃದಯ ಅನ್ನೋದೊಂದು ಇರುತ್ತೆ ಸರ್. ಕರೆದು ಹಿಂಗೆ ಸರಿ ಮಾಡ್ಕೊ, ಹಿಂಗೆ ಸರಿ ಮಾಡ್ಕೋಬೇಡ, ಇದು ಹಿಂಗಿರಬೇಡ ಅಂತ ಹೇಳೋದು ತಂದೆಯ ಧರ್ಮ. ಅದು ನಾವು ಅದನ್ನೇ ಹೇಳ್ತೀವಿ ಸರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.